ಮೊದಲು ಚಿತ್ರಾನ್ನ ಮಾಡೋದಕ್ಕೆ ಒಂದು ಸ್ಟವ್ ಹಚ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಸೇರಿಸ್ತಾ ಇದ್ದೀನಿ. ಒಂದು 3-4 ಸ್ಪೂನ್ ಆಗೋಷ್ಟು ಎಣ್ಣೆನ, ಅಡುಗೆ ಬಳಸೋ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಕಡಲೆಕಾಯಿ ಬೀಜ ಏನು ತೊಗೊಂಡಿದ್ದೀನಿ ಒಂದು 3 ಟೇಬಲ್ ಸ್ಪೂನಷ್ಟು, ಅದನ್ನು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆಯಿಂದ ತೆಗೆದುಕೋಬೇಕು. ಜಾಸ್ತಿ ಏನು ಕಪ್ಪಗಾಗೋ ಗಂಟ ಬಿಡೋಷ್ಟಿಲ್ಲ. ಅದರ ಕ್ರಿಸ್ಪಿನೆಸ್ ಬರೋ ಗಂಟ ಕಡಲೆಕಾಯಿ ಬೀಜನ ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯಲ್ಲೇ. ಅದರಲ್ಲೇ ಗೊಜ್ಜಲ್ಲೇ ಹಾಕೋದು ಅಷ್ಟೊಂದು ಟೇಸ್ಟ್ ಕೊಡೋಲ್ಲ. ಚೆನ್ನಾಗಿ ಫ್ರೈ ಮಾಡಿ ಈಚೆ ತೆಗೆದಿಟ್ಕೊಂಡು ಲಾಸ್ಟಲ್ಲಿ ಸೇರಿಸೋದ್ರಿಂದ ಟೊಮೆಟೊ ಚಿತ್ರಾನ್ನ ಟೇಸ್ಟು ಚೆನ್ನಾಗಿ ಬರ್ತಿದೆ. ಅದಕ್ಕೆ ಫಸ್ಟಲ್ಲೇ ನಾನು ಕಡಲೆ ಬೀಜನ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಏನು ಬಿಸಿ ಆಗ್ತೈತೆ ಕಡಲೆ ಬೀಜ. ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡ್ಕೋಬೇಕು. ಕಪ್ಪಗೆ ಸೀದೋಗೋ ಗಂಟೆ ಬಿಡಬಾರ್ದು. ಒಂದು ಸ್ವಲ್ಪ ಹೊತ್ತು ಟೈಮ್ ಕೊಟ್ಟು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಒಂದು ಸ್ವಲ್ಪ ಆದರೆ ಸಾಕು. ಒಂದು ಸ್ವಲ್ಪ ಹೊತ್ತು ಕಲರ್ ಚೇಂಜ್ ಆದರೆ ಅದರ ಕ್ರಿಸ್ಪಿನೆಸ್ ಬಂದಿರ್ತಿದೆ. ಜಾಸ್ತಿ ಹೊತ್ತೇನು ಬಿಡೋಷ್ಟಿಲ್ಲ, ಸಾಕಿಷ್ಟು ಮಾತ್ರ ಆದರೆ. ಇವಾಗ ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಎಷ್ಟು ಹಾಕಿದ್ದೆ ಅಷ್ಟು ಕಡಲೆ ಬೀಜನ ಎಲ್ಲ ಎಣ್ಣೆಯಿಂದ ಸಪ್ರೇಟ್ ಮಾಡ್ತಾಯಿದ್ದೀನಿ. ಅದೇ ಎಣ್ಣೆಯಲ್ಲೇ ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀರಲ್ಲ, ಎಣ್ಣೆ ಬಾಣಲಿಯಲ್ಲೇ ಇರ್ತಿದ್ದೆ. ಆ ಎಣ್ಣೆಯಲ್ಲೇ ಗೊಜ್ಜಿಗೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸನ್ನ ಸೇರಿಸೋಣ. ಸಪ್ರೇಟ್ ಏನು ಬೇಕಾಗಿಲ್ಲ. ಎಣ್ಣೆ ಸೇರಿಸಿ ಸಪ್ರೇಟಾಗಿ ಹುರಿದಿಟ್ಕೊಳೋದು. ಅದೇ ಎಣ್ಣೆಯಲ್ಲೇ ನಾವು ತಿರ್ಗಾ ಎಲ್ಲ ಏನೇನು ಐಟಮ್ಸ್ ಐತೆ ಅದನ್ನ ಹಾಕ್ಕೊಂಡು ಗೊಜ್ಜು ಸ್ಟಾರ್ಟ್ ಮಾಡ್ಕೋಬೋದು. ಗೊಜ್ಜಿಗೆ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು 3 ಹಾಕಿದ್ದೀನಿ. ಚೆನ್ನಾಗಿ ಸಿಡಿತಾ ಇದೆ. ಮತ್ತು ಒಣಗಿದ ಮೆಣಸಿನ್ಕಾಯಿ ಮತ್ತು ಹಸಿಮೆಣಸಿನ್ಕಾಯಿನ ಒಂದು 5 ಮತ್ತು ಒಣಗಿದ ಮೆಣಸಿನ್ಕಾಯಿ ಒಂದು 4 ಸೇರಿಸಿದ್ದೀನಿ. 3 ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಈ ಗೊಜ್ಜು ಒಂದು 4-5 ಜನ ಆರಾಮಾಗಿ ತಿನ್ಬೋದು. ಅದಕ್ಕೆ ಒಂದು 3 ದೊಡ್ಡ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಹೊತ್ತೇನು ಈರುಳ್ಳಿನ ಬ್ರೌನ್ ಕಲರ್ ಆಗೋ ಗಂಟ ಫ್ರೈ ಮಾಡೋಷ್ಟಿಲ್ಲ. ಈರುಳ್ಳಿ ಜಸ್ಟ್ ಟ್ರಾನ್ಸ್ಪರೆಂಟ್ ಕಲರ್ ಬಂದರೆ ಸಾಕು, ಅಂತ ಗಂಟ ಫ್ರೈ ಮಾಡಿಕೊಂಡ್ರೆ ಸಾಕು. ಟ್ರಾನ್ಸ್ಪರೆಂಟ್ ಕಲರ್ ಬರೋ ಗಂಟ ಚೆನ್ನಾಗಿ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು, ತಿರುಗಿಸ್ಕೊಡ್ತಾ ಇರಬೇಕು. ಬ್ರೌನಿಷ್ ಆಗೋದು ಬೇಡ. ಬೇರೆ ಎಲ್ಲ ಅಡುಗೆಗಳಲ್ಲೂ ಸಾಂಬಾರುಗಳಲ್ಲೂ ಬ್ರೌನಿಷ್ ಆದರೆ ಟೇಸ್ಟ್ ಬರ್ತಿದೆ, ಆದರೆ ಇದರಲ್ಲಿ ಬ್ರೌನಿಷ್ ಏನಾಗೋದು ಬೇಡ. ಟ್ರಾನ್ಸ್ಪರೆಂಟ್ ಆಗಬೇಕು ಈರುಳ್ಳಿ. ಒಂದು ಸ್ವಲ್ಪ ಚೇಂಜ್ ಆದರೆ ಚೆನ್ನಾಗಿ ಈರುಳ್ಳಿ ಬೆಂದಿರೋದು ಗೊತ್ತಾದರೆ ಅದೇ ಟೈಮಲ್ಲಿ ಟೊಮೆಟೊ ಸೇರಿಸ್ಕೋಬೇಕು. ಟೊಮೆಟೊ ಸೇರಿಸ್ತಾ ಇದ್ದೀನಿ. ಟೊಮೆಟೊ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದು ಮೆತ್ತಗಾಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ತಾನೆ ಇರಬೇಕು, ನೀಟಾಗಿ ತಿರುಗಿಸ್ಕೊಟ್ಟು. ಇದೇ ಟೈಮಲ್ಲಿ ಉಪ್ಪು ಸೇರಿಸೋದ್ರಿಂದ ಟೊಮೆಟೊ ಚೆನ್ನಾಗಿ ಬೇಯ್ತೈತೆ. ಟೊಮೆಟೊ ಚೆನ್ನಾಗಿ ಬೇಯ್ತೈತೆ. ಈರುಳ್ಳಿ ಚೆನ್ನಾಗಿ ಅದ್ರ ಜೊತೆನೇ ಈರುಳ್ಳಿ ಮತ್ತು ಟೊಮೆಟೊ ಎರಡೂ ಚೆನ್ನಾಗಿ ಫ್ರೈ ಆಗ್ತೈತೆ. ಉಪ್ಪು ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು. ರೈಸ್ಗೂ ನಾನು ಉಪ್ಪು ಹಾಕಿ ರೈಸ್ ಮಾಡಿಟ್ಕೊಂಡಿರೋದ್ರಿಂದ ಇವಾಗ ಗೊಜ್ಜುಗೂ ಒಂದು ಸ್ವಲ್ಪ ಎರಡನ್ನೂ ನೋಡಿ ಬ್ಯಾಲೆನ್ಸ್ ಆಗೋ ಥರ ಉಪ್ಪು ಹಾಕ್ಕೋಬೇಕು. ಟೊಮೆಟೊ ಮೆತ್ತಗಾಗಂಟ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕಿರೋದ್ರಿಂದ ಬೇಗ ಟೊಮೆಟೊ ಮೆತ್ತಗಾಗ್ತೈತೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಮತ್ತು ಟೊಮೆಟೊ ಒಂದು ಸ್ವಲ್ಪ ಫಸ್ಟ್ ಈರುಳ್ಳಿ ಲೈಟಾಗಿ ಫ್ರೈ ಆಗಿತ್ತು. ಇವಾಗ ಟೊಮೆಟೊ ಜೊತೆ ಸೇರಿ ಚೆನ್ನಾಗಿ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇನ್ನೇನು ಫ್ರೈ ಆಗ್ತಾ ಬರ್ತಾಯಿದೆ. ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಅಂದರೆ ಈರುಳ್ಳಿ ಮತ್ತು
ಟೊಮೆಟೊ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಇದೇ ಟೈಮಲ್ಲೇ ನಾನು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪಲ್ಲಿರೋ ಹಸಿ ವಾಸನೆಗೂ ಸಹ ಹೋಗಲಿ ಅಂತ ಈ ಟೈಮಲ್ಲೇ ಸೇರಿಸಿ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸೀಕ್ರೆಟ್ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಅಂದರೆ ಜೀರಿಗೆ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು, ಅರಿಶಿನ ಪುಡಿ ಒಂದು 1/4 ಟೇಬಲ್ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ಇದು ಟೇಸ್ಟನ್ನು ಎನ್ಹಾನ್ಸ್ ಮಾಡ್ತೈತೆ, ಫ್ಲೇವರು ಚೆನ್ನಾಗಿ ಬರ್ತೈತೆ ಟೊಮೆಟೊ ಚಿತ್ರಾನ್ನ ಗೊಜ್ಜಲ್ಲಿ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಜಾಸ್ತಿ ಪ್ರಮಾಣದಲ್ಲಿ ಬೇಡ, ಸ್ವಲ್ಪ ಸೇರಿಸಿದ್ರೆ ಸಾಕು. ಒಂದು ಸ್ವಲ್ಪ ಜೀರಿಗೆ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಸೇರಿಸಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗ್ತೈತೆ. ಚೆನ್ನಾಗೂ ಫ್ಲೇವರ್ಫುಲ್ಲಾಗಿರ್ತೈತೆ ರೈಸು. ಬರೀ ಈರುಳ್ಳಿ ಟೊಮೆಟೊ ಒಣಗಿದ ಮೆಣಸಿನ್ಕಾಯಿ ಹಾಕೋದ್ರಿಂದ ಅದಕ್ಕಿಂತ ಈ ಜೀರಿಗೆ ಪೌಡ್ರು ಮತ್ತು ಗರಂ ಮಸಾಲ ಸೇರಿಸೋದ್ರಿಂದ ಇನ್ನೂ ಟೇಸ್ಟು ಚೆನ್ನಾಗಿರ್ತೈತೆ ತಿನ್ನೋದಕ್ಕೆ. ಆರಾಮಾಗಿ ಒಂದು ಚಿತ್ರಾನ್ನ ಏನು ಬೋರ್ ಹೊಡೆಯಲ್ಲ ತಿನ್ನೋದಕ್ಕೆ. ಸ್ಪೈಸಿ ಫ್ಲೇವರ್ಫುಲ್ಲಾಗಿ ಚೆನ್ನಾಗಿರ್ತೈತೆ. ಇನ್ನೇನು ಟೊಮೆಟೊ ಎಲ್ಲ ಚೆನ್ನಾಗಿ ಮೆತ್ತಗಾಯಿತು. ಚಿತ್ರಾನ್ನ ಗೊಜ್ಜಲ್ಲಿ ಟೊಮೆಟೊ ಚಿತ್ರಾನ್ನ ಗೊಜ್ಜಲ್ಲಿ ಚೆನ್ನಾಗಿ ಎಣ್ಣೆ ಬಿಡ್ತಾ ಬರ್ತಾಯಿದೆ. ಎಣ್ಣೆ ಬಿಡ್ತಾ ಇರೋದು ಕಾಣಿಸ್ತಾ ಐತೆ. ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾನೆ ಐತೆ. ಇನ್ನೇನು ಆಲ್ಮೋಸ್ಟ್ ಗೊಜ್ಜು ರೆಡಿ ಆಗ್ತಾ ಬಂದೈತೆ. ಸ್ವಲ್ಪ ಹೊತ್ತು ಈರುಳ್ಳಿ ಟೊಮೆಟೊ ಜೊತೆ ಚೆನ್ನಾಗಿ ಬೇಯಲಿ, ಫ್ರೈ ಆಗಲಿ. ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಆದರೆ ನಾವು ಗ್ಯಾಸ್ ಆಫ್ ಮಾಡ್ಕೋಬೋದು. ಅದರದ್ದು ಉಪ್ಪು ಖಾರ ಮತ್ತು ಟೊಮೆಟೊದು ಟ್ಯಾಂಜಿನೆನ್ಸು ಎಲ್ಲ ಚೆನ್ನಾಗಿ ಮಿಕ್ಸ್ ಅಪ್ ಆಗಿ ಚೆನ್ನಾಗಿ ಬೇಯೋ ಗಂಟ ಕಾಯಬೇಕು. ಇನ್ನೇನು ಚೆನ್ನಾಗಿ ಬೇಯ್ತಾ ಇದೆ. ಈ ಟೈಮಲ್ಲಿ ನಾನು ಅನ್ನನ ಉದ್ರಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅನ್ನನ ಕುಕ್ಕರಿಂದ ಡೈರೆಕ್ಟ್ ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ಅನ್ನ ಏನು ಮಾಡಿದಿರಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೊಜ್ಜು ಜೊತೆ. ಎಲ್ಲರಿಗೂ ಮಿಕ್ಸ್ ಮಾಡೋದು ಗೊತ್ತೇ ಇರ್ತೈತೆ, ಚಿತ್ರಾನ್ನ ಆಲ್ಮೋಸ್ಟ್ ಮಾಡ್ತಾ ಇರ್ತಾರೆ. ಸ್ಪೆಷಲ್ ಏನು ಅಂತ ಹೇಳಿದ್ರೆ ಫ್ಲೇವರ್ ಬರೋದಕ್ಕೆ, ಟೇಸ್ಟ್ ಕೊಡೋದಕ್ಕೆ ಏನು ಐಟಮ್ಸ್ ಆಗಬೇಕು ಅಂತ ಹೇಳಿ ಅಷ್ಟೇ. ಚೆನ್ನಾಗಿ ಒಂದು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಆಗಿದ್ದಾದಮೇಲೆ ಬೇರೆ ಐಟಮ್ ಏನೈತೆ ಎಣ್ಣೆಯಲ್ಲಿ ಕರೆದಿಟ್ಕೊಂಡಿದ್ದೀರಿ ಕಡಲೆಕಾಯಿ ಬೀಜನ ಚೆನ್ನಾಗಿ ಕ್ರಿಸ್ಪಿಯಾಗಿ ಅದನ್ನು ಸೇರಿಸ್ಬೇಕಾದೈತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಕಡಲೆಕಾಯಿ ಬೀಜನೂ ಸೇರಿಸಿ ಚೆನ್ನಾಗಿ ನೀಟಾಗಿ ಎಲ್ಲ ಕಡೆನೂ ರೈಸ್ಗೆ ಮಿಕ್ಸ್ ಆಗೋಂಗೆ, ಕಡಲೆ ಬೀಜ ಗೊಜ್ಜು ಮಿಕ್ಸ್ ಆಗೋಂಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು. ಏನು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಕಡಲೆ ಬೀಜನ ಕ್ರಿಸ್ಪಿಯಾಗಿ, ಅದನ್ನು ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆ ಚೆನ್ನಾಗಿನೂ ಫ್ಲೇವರ್ ಬರೋಂಗೆ ಚೆನ್ನಾಗಿ ಒಂಚೂರು ವೈಟ್ ರೈಸ್ ಇಲ್ದಿದ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕಾದರೆ ನೀವು ಹಸಿ ಕೊಬ್ಬರಿ ತುರಿನ ಚೆನ್ನಾಗಿ ತುರಿದು ಸೇರಿಸ್ಕೋಬೋದು. ನಾನಿಲ್ಲಿ ಕೊಬ್ಬರಿ ತುರಿನ ಸೇರಿಸ್ತಾ ಇಲ್ಲ. ಕೊಬ್ಬರಿ ತುರಿ ಹಾಕಿದ್ರೆ ಬೇಗ ಕೆಟ್ಟೋಗ್ಬಿಡ್ತೈತೆ, ಅದಕ್ಕೆ ನಾನು ಕೊಬ್ಬರಿ ತುರಿ ಹಾಕಲ್ಲ. ಆದರೆ ಟೇಸ್ಟ್ ಚೆನ್ನಾಗಿರ್ತೈತೆ. ಒಂದು ಅರ್ಧ ಗಂಟೆಯಲ್ಲೆಲ್ಲ ರೈಸನ್ನೆಲ್ಲ ತಿಂದು ಮುಗಿಸೋಂಗಿದ್ರೆ ಕೊಬ್ಬರಿ ತುರಿ ಹಾಕ್ಕೊಂಡಿದ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಇರ್ತೈತೆ. ಇಲ್ಲ ಇನ್ನೂ ಲೇಟ್ ಆಗ್ತೈತೆ ಅಂತ ಹೇಳಂಗಿದ್ರೆ ನೀವು ಕೊಬ್ಬರಿ ತುರಿ ಬಳಸೋದು ಬೇಕಾಗಿಲ್ಲ. ನಾನಿಲ್ಲಿ ಯಾವುದೇ ರೀತಿ ಕೊಬ್ಬರಿ ತುರಿನ ಸೇರಿಸಿಲ್ಲ. Thank you for watching. Please subscribe, share, comment on this video.